ಮಗ ಜಾರಿ ಬಿದ್ದಾಗ ತಂದೆಯೂ ಬೆಟ್ಟದಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಛತ್ರಪತಿ ಸಂಭಾಜಿನಗರದಲ್ಲಿ ಘನಘೋರ ದುರಂತ ನಡೆದಿದೆ. ಬೆಟ್ಟದ ಬೇಲೆ ನಿಂತು ಮಗನಿಂದ ಆತ್ಮಹತ್ಯೆ ಬೆದರಿಕೆಯನ್ನು ಹಾಕಲಾಗುತ್ತೆ. ಬೆದರಿಕೆ ಹಾಕಿದಂತಹ ಮಗನನ್ನ ತಂದೆ ರಕ್ಷಿಸೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಗ ಜಾರಿ ಬಿದ್ದಾಗ ತಂದೆಯೂ ಕೂಡ ಬೆಟ್ಟದಿಂದ ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ಮನ ಕಲಕುವ ಘಟನೆ ನಡೆದಿರುವಂಥದ್ದು. ಒಂದೇ ಕುಟುಂಬದ ತಂದೆ ತಾಯಿ ಮಗ ಈಗ ದುರ್ಮರಣ ಸಂಭವಿಸಿರುವಂಥದ್ದು. ಪ್ರವಾಸಿಗರ ಮೊಬೈಲ್ನಲ್ಲಿ ಈ ಭೀಕರ ದೃಶ್ಯ ಸೆರೆಯಾಗಿದೆ. ಮನ ಕಲಕುವ ಘಟನೆ ನೋಡಿ. ಮಗ ನಾನು ಸತ್ತೋಗ್ತೀನಿ ಸಾಯ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾನೆ. ಅಂತ ಸಂದರ್ಭದಲ್ಲಿ ಅಪ್ಪ ಕೂಡ ಹೋಗ್ತಾರೆ ಅಲ್ಲಿ. ಇಲ್ಲ ಮಗ ಸಾಯ್ಬೇಡ ಅಥವಾ ಆತನನ್ನು ಉಳಿಸೋಕೋ ಕರುಳು ಹಿಂಡುತ್ತೆ. ಹೋದಂಥ ಸಂದರ್ಭದಲ್ಲಿ ಮಗ ಕಾಲ್ ಜಾರಿ ಕೆಳಗೆ ಬೀಳ್ತಾನೆ. ಆ ಸಂದರ್ಭದಲ್ಲಿ ತಂದೆಯೂ ಕೂಡ ಬೆಟ್ಟದಿಂದ ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದಿಂದ ತಂದೆ ತಾಯಿ ಮಗ ಇಬ್ಬರೂ ಕೂಡ 3 ಜನ ದುರ್ಮರಣ ಹೊಂದಿರುವಂಥದ್ದು. ಪ್ರವಾಸಿಗರ ಮೊಬೈಲ್ನಲ್ಲಿ ಈ ಭೀಕರ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ನೋಡಿ, ಯಾಕೆ ಈ ರೀತಿ ಘಟನೆ ಸಂಭವಿಸಿತು, ಏನು ಅವರ ಸಿಚುವೇಶನ್ ಇತ್ತು, ಯಾವ ಒಂದು ಟೈಮ್ನಲ್ಲಿ ಅವರು ಇದ್ರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಸದ್ಯ ತನಿಖೆ ನಡೀತಾ ಇದೆ. ಒಟ್ಟಲ್ಲಿ ಛತ್ರಪತಿ ಸಂಭಾಜಿನಗರದಲ್ಲಿ ಈ ಒಂದು ಮನ ಕಲಕುವ ಘಟನೆ ನಡೆದಿರುವಂಥದ್ದು. ಬೆಟ್ಟದ ಮೇಲೆ ಹೋಗಿರ್ತಾರೆ, ಮೇ ಬಿ ವೀಕ್ಷಣೆಗೆ ಹೋಗಿರ್ತಾರೋ ಅಥವಾ ಬೇಕು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಾನೆ ಹೋಗಿರ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಮಗ ಮೇಲೆ ನಿಂತ್ಕೊಂಡು ನಾನು ಸಾಯ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇರ್ತಾನೆ. ಅವನನ್ನು ಉಳಿಸೋಕೆ ಹೋದಂತಹ ತಂದೆ ಆ ಸಂದರ್ಭದಲ್ಲಿ ಮಗ ಜಾರಿ ಬೆಟ್ಟದಿಂದ ಬೀಳ್ತಾನೆ. ಆಗ ತಂದೆಯೂ ಕೂಡ ಆತನ ಜೊತೆಗೆ ಕೆಳಗೆ ಬೀಳ್ತಾರೆ. ಹಾಗೆ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಈಗ ಒಂದೇ ಕುಟುಂಬದ ತಂದೆ ತಾಯಿ ಮಗ 3 ಜನರು ಕೂಡ ಸಂಭಾಜಿನಗರದಲ್ಲಿ ದುರ್ಮರಣ ಹೊಂದಿರುವಂಥದ್ದು. ಮತ್ತೊಂದು ಕಡೆಗೆ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ದೂರದಿಂದ ಈ ಒಂದು ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ. ಅಲ್ಲಿ ಬೆಟ್ಟದ ತುದಿಯಲ್ಲಿ ಮಗ ನಿಂತ್ಕೊಂಡಿರ್ತಾನೆ, ತಂದೆ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ. ನಾನು ಸಾಯ್ತೀನಿ ಅಂತ ಹೇಳಿ ಹಿಂದೆ ಬರುವಂತಹ ಸಂದರ್ಭದಲ್ಲಿ ಮಗ ಕಾಲ್ ಜಾರಿ ಬೀಳ್ತಾನೆ. ಆ ಸಂದರ್ಭದಲ್ಲಿ ತಂದೆಯೂ ಕೂಡ ಆತನ ಜೊತೆಗೆ ಬಿದ್ದು ಹೋಗ್ತಾರೆ. ಹಾಗೆ ತಾಯಿ ಕೂಡ ದುರ್ಮರಣ ಹೊಂದಿರುವಂಥದ್ದು. ಮನ ಕಲಕುವ ಘಟನೆಗೆ ಸಂಭಾಜಿನಗರ ಸಾಕ್ಷಿಯಾಗಿರುವಂಥದ್ದು. ಒಂದೇ ಕುಟುಂಬದ 3 ಜನರು ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ.